ಮುಂಗಾರು ಹಿಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬರಗಾಲ ಆವರಿಸಿಬಿಟ್ಟಿದೆ. ಬೆಳೆಯೇ ಬಂದಿಲ್ಲ. ಇದೆಲ್ಲದರ ನಡುವೆ ಇಲ್ಲೊಬ್ಬ ರೈತ ವಿದೇಶದ ಗೋಧಿಯೊಂದನ್ನು ಬೆಳೆದು ಎಲ್ಲರಲ್ಲೂ ಅಚ್ಚರಿ ಮೂಡಿಸುವಂತೆ ಬೆಳೆ ತೆಗೆದಿದ್ದಾರೆ. ಈ ಬಗ್ಗೆ ವರದಿ ಇಲ್ಲಿದೆ ನೋಡಿ. ಈಗ ಎಲ್ಲೇ ಹೋದ್ರೂ ಕಾಣೋದು ಬೆಳೆಯೇ ಇಲ್ಲದ ಬರಡು ಭೂಮಿ. ಆದ್ರೆ ಇಲ್ಲಿ ನೋಡಿ ಹೇಗೆ ಗೋಧಿ ಬೆಳೆ ಬೆಳೆದು ಆಕಾಶ ನೋಡುತ್ತಾ ತೆನೆ ಬಿಟ್ಟು ನಲಿದಾಡುತ್ತಿದೆ ಅಂತ. ಇದು ನೋಡೋಕೆ ಸಾಮಾನ್ಯ ಗೋಧಿಯಾದ್ರೂ ಇದೊಂದು ವಿದೇಶಿ ಮೂಲದ ಗೋಧಿ. ಹೌದು, ಇದು ಇರೋದು ಧಾರವಾಡ ತಾಲೂಕಿನ ಕಣವಿ ಹೊನ್ನಾಪುರ ಗ್ರಾಮದ ಶಂಕರಗೌಡ ಪಾಟೀಲ್ ಎಂಬುವವರ ಜಮೀನಿನಲ್ಲಿ. ಇದು ಅಪರೂಪದಲ್ಲೇ ಅಪರೂಪದ ಗೋಧಿ. ಪರ್ಪಲ್ ಗೋಧಿ ಎಂಬ ಈ ತಳಿಯ ಮೂಲ ಪೂರ್ವ ಆಫ್ರಿಕಾದ್ದು. ಪರಿಚಯಸ್ಥ ತಳಿ ತಜ್ಞರೊಬ್ಬರ ಸಲಹೆಯಂತೆ ಪರ್ಪಲ್ ಗೋಧಿ ಬೆಳೆದಿದ್ದಾರೆ. 20 ಗುಂಟೆಯಲ್ಲಿ ಈ ಗೋಧಿ ಬಿತ್ತನೆ ಮಾಡಿದ್ದಾರೆ. ಈ ಸಲ ಬೋರ್ವೆಲ್ನಲ್ಲಿಯೂ ನೀರಿಲ್ಲ, ಮಳೆಯೂ ಆಗಿಲ್ಲ. ಆದರೆ ಕಡಿಮೆ ನೀರಿನಲ್ಲೇ ಈ ಗೋಧಿ ಉತ್ತಮ ಫಸಲಿನ ನಿರೀಕ್ಷೆ ಮೂಡಿಸಿದೆ. ಇನ್ನು ಈ ರೈತ ಶಂಕರಗೌಡರಿಗೆ ಇಂತಹ ಒಂದು ತಳಿ ಬೆಳೆಯೋಣ ಅನ್ನೋ ಹುಮ್ಮಸ್ಸು ನೀಡಿ ಈ ವಿಶೇಷ ಗೋಧಿಯ ತಳಿಯನ್ನೂ ಸಹ ತಂದುಕೊಟ್ಟವರು ಮೃತ್ಯುಂಜಯ ವಸ್ತ್ರದ ಎಂಬುವವರು. ವೃತ್ತಿಯಿಂದ ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರೋ ಇವರು ಗೋಧಿ ಮತ್ತು ಜೋಳದ ವಿಶೇಷ ತಳಿಗಳನ್ನ ತರಿಸಿಕೊಂಡು ಬೇರೆ ಬೇರೆ ರೈತರ ಜಮೀನಿನಲ್ಲಿ ಬೆಳೆಯೋದನ್ನೇ ಹವ್ಯಾಸ ಮಾಡಿಕೊಂಡಿದ್ದಾರೆ. ಮೊಹಾಲಿಯಿಂದ ಈ ಪರ್ಪಲ್ ಗೋಧಿಯನ್ನ ತರಿಸಿದ ಮೃತ್ಯುಂಜಯ ಅವರು ಶಂಕರೇಗೌಡರನ್ನ ಒಪ್ಪಿಸಿ 20 ಗುಂಟೆಯಲ್ಲಿ 5 ಕೆಜಿ ಬಿತ್ತನೆ ಮಾಡಿದ್ದಾರೆ. ಹಿಂಗಾರು ಹಂಗಾಮಿನಲ್ಲಿ ಸ್ವಲ್ಪ ತಡವಾಗಿಯೇ ಬಿತ್ತನೆ ಮಾಡಿದ್ದರು. ಬಿತ್ತನೆ ಮಾಡಿದ ಬಳಿಕ ಮಳೆ ಕೈಕೊಟ್ಟಿದ್ದರಿಂದ ಇವರಿಗೆ ಬೆಳೆಯುತ್ತೋ ಇಲ್ಲವೋ ಅನ್ನೋ ಆತಂಕವೂ ಇತ್ತು. ಜೊತೆಗೆ ಬೋರ್ವೆಲ್ ನೀರು ಕಡಿಮೆಯಾಗಿತ್ತು. ಆದರೆ ಕಡಿಮೆ ನೀರಿನಲ್ಲಿಯೇ ಈ ಪರ್ಪಲ್ ಗೋಧಿ ಈಗ ಇಳುವರಿಯ ನಿರೀಕ್ಷೆ ಮೂಡಿಸಿದೆ. ಸದ್ಯ ಅರ್ಧ ಎಕರೆಯಲ್ಲಿ ಇದನ್ನ ಬೆಳೆದಿರುವ ಇವರು ಈ ಗೋಧಿ ಆರೋಗ್ಯಕ್ಕೆ ಕೂಡ ಒಳ್ಳೇದು ಅಂತಾರೆ. ಕರ್ನಾಟಕದೊಳಗೆ ಈ ಪರ್ಪಲ್ ಗೋಧಿ ಅಂತೂ ನನಗೆ ಬಂದ ಮಾಹಿತಿ ಪ್ರಕಾರ ಯಾರು ಬೆಳೆದಿಲ್ಲ. ಇದು ಮೊದಲೇ ಬಾರಿ ಅನಿಸ್ತೈತಿ. ಯಾಕಂದ್ರೆ ಒಂದಿಷ್ಟು ಜನ ಮಹಾರಾಷ್ಟ್ರದವ್ರು ಬೆಳೆದ್ರ ಬಗ್ಗೆ ಆ ಸೈಂಟಿಸ್ಟ್ ಮಾಹಿತಿ ಕೊಟ್ಟಿದ್ರು, ನನಗೆ ಬೀಜ ಕೊಟ್ಟವರು. ಕರ್ನಾಟಕಕ್ಕೆ ಮೊದಲೇ ಬಾರಿ ನನಗೆ ಕಳಿಸಿದ್ದು ಅಂತ ಹೇಳಿದ್ರು. ಅದ್ರ ಪ್ರಕಾರ ಇದು ಫಸ್ಟ್ ಟೈಮ್ ಕರ್ನಾಟಕ ಇರಬಹುದು. ಇದರಲ್ಲಿ ಕೆಲವೊಂದು ಶಕ್ತಿ ಹೇಳ್ತಾರೆ ಇದ್ರ ಬಗ್ಗೆ. ನಮ್ದು ಸಾದಾ ಗೋಧಿ ಅದ. ಇದು ಗೋಧಿ ಕೆಲವೊಂದು ರೋಗಾದಿಗಳಿಗೆ ಕಡಿಮೆ ಮಾಡ್ತೈತಿ ಉಪಯೋಗ ಮಾಡ್ಕೊಂತ ಹೋದ್ರೆ. ಅದಕ್ಕೆ ಆ ಭರವಸೆದಿಂದ ನಾವು ಗೋಧಿಯನ್ನು ಬೆಳವಣಿಗೆ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುವ ಈ ಪರ್ಪಲ್ ಗೋಧಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆಯೂ ಇದೆ. ಹೀಗಾಗಿಯೇ ಇದನ್ನ ಈ ಭಾಗದಲ್ಲಿ ಬೆಳೆಯುವ ಸಾಹಸಕ್ಕೆ ಕೈ ಹಾಕಿರೋ ಈ ಇಬ್ಬರ ಪ್ರಯತ್ನಕ್ಕೆ ಈಗ ಒಳ್ಳೆ ಯಶಸ್ಸು ಸಿಕ್ಕಿದ್ದು, ಬರಗಾಲದಲ್ಲಿಯೂ ಬೆಳೆದು ನಿಂತಿರೋ ಗೋಧಿಯನ್ನ ನೋಡೋದಕ್ಕೆ ಅಕ್ಕಪಕ್ಕದ ರೈತರು ಬಂದು ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದು, ಬರಗಾಲದಲ್ಲೊಂದು ಭರವಸೆ ಮೂಡಿಸುವಲ್ಲಿ ಇವರಿಬ್ಬರು ಯಶಸ್ವಿಯಾಗಿದ್ದಾರೆ. ವಿಠಲ್ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್, ಧಾರವಾಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.